ನಿಮಗೆ ಗೊತ್ತಾ, ನಮ್ಮ ದೇಹದೊಳಗೆ ನಡೆಯುವ ಕೆಲವು ಘಟನೆಗಳು ನಿಮಗೆ ಬೆಚ್ಚಿ ಬೀಳಿಸುವಷ್ಟು ಅಚ್ಚರಿಯವಾಗಿವೆ. ಬನ್ನಿ ಇಂದು ನೋಡೋಣ 25 ಅದ್ಭುತ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ಮನುಷ್ಯ ಸಾವಿನ ಮುಂಚೆ ಕಳೆದುಕೊಳ್ಳುವ ಮೊದಲ ವಿಷಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಾತು, ಬಿ ದೃಷ್ಟಿ, ಸಿ ಶ್ರವಣ ಶಕ್ತಿ, ಡಿ ನಡುಗು. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರವಣ ಶಕ್ತಿ. ಸಾವಿನ ಮುಂಚೆ ಕಿವಿಯ ಶಕ್ತಿ ಮೊದಲಿಗೆ ನಾಶವಾಗುತ್ತದೆ. ಅಂತಿಮ ಕ್ಷಣದಲ್ಲೂ ಮನುಷ್ಯ ಕೇಳಬಲ್ಲನು. ಎರಡನೆಯ ಪ್ರಶ್ನೆ, ಇಲಿಗಳ ದೇವಾಲಯ ಯಾವ ರಾಜ್ಯದಲ್ಲಿ ಇದೆ? ನಿಮ್ಮ ಆಪ್ಷನ್ಸ್: ಎ ಗುಜರಾತ್, ಬಿ ರಾಜಸ್ಥಾನ್, ಸಿ ಮಧ್ಯಪ್ರದೇಶ, ಡಿ ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್. ರಾಜಸ್ಥಾನದ ಕರಣಿ ಮಾತಾ ದೇವಾಲಯದಲ್ಲಿ ಸಾವಿರಾರು ಇಲಿಗಳನ್ನು ಪೂಜಿಸುತ್ತಾರೆ. ಮೂರನೆಯ ಪ್ರಶ್ನೆ, ಹಿಮೋಗ್ಲೋಬಿನ್ ತಯಾರಿಕೆಗೆ ಯಾವುದು ಅಗತ್ಯ? ನಿಮ್ಮ ಆಪ್ಷನ್ಸ್: ಎ ಕಬ್ಬಿಣ, ಬಿ ಪೊಟ್ಯಾಷಿಯಂ, ಸಿ ಕ್ಯಾಲ್ಸಿಯಂ, ಡಿ ಫಾಸ್ಫರಸ್. ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬಿಣ. ಹಿಮೋಗ್ಲೋಬಿನ್ನ ಮುಖ್ಯ ಅಂಶ ಕಬ್ಬಿಣವಾಗಿದ್ದು ಅದು ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸುತ್ತದೆ. ನಾಲ್ಕನೆಯ ಪ್ರಶ್ನೆ, ಗಂಟಲು ನೋವು ಇರುವವರು ಯಾವ ಹಣ್ಣು ತಿನ್ನಬೇಕು? ನಿಮ್ಮ ಆಪ್ಷನ್ಸ್: ಎ ಮಾವು, ಬಿ ಬಾಳೆಹಣ್ಣು, ಸಿ ಸೀಬೆಹಣ್ಣು, ಡಿ ದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಡಿ ದ್ರಾಕ್ಷಿ. ದ್ರಾಕ್ಷಿಯ ಆಮ್ಲಗಳು ಗಂಟಲು ಶೋಧವನ್ನು ತಗ್ಗಿಸಿ ತಂಪನ್ನು ನೀಡುತ್ತವೆ. ಐದನೆಯ ಪ್ರಶ್ನೆ, ಹೆಚ್ಚು ಬೆಳ್ಳುಳ್ಳಿ ಬೆಳೆಯುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ತಮಿಳುನಾಡು, ಬಿ ಮಧ್ಯಪ್ರದೇಶ, ಸಿ ಕರ್ನಾಟಕ, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ. ಮಧ್ಯಪ್ರದೇಶ ಭಾರತದಲ್ಲಿ ಅತ್ಯಧಿಕ ಬೆಳ್ಳುಳ್ಳಿ ಉತ್ಪಾದನೆ ಮಾಡುವ ರಾಜ್ಯವಾಗಿದೆ. ಆರನೆಯ ಪ್ರಶ್ನೆ, ಸ್ಯಾಮ್ಸಂಗ್ ಮೊಬೈಲ್ ಯಾವ ದೇಶದ ಕಂಪನಿಯಾಗಿದೆ? ನಿಮ್ಮ ಆಪ್ಷನ್ಸ್: ಎ ಚೀನಾ, ಬಿ ಜಪಾನ್, ಸಿ ದಕ್ಷಿಣ ಕೊರಿಯಾ, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಕೊರಿಯಾ. ಸ್ಯಾಮ್ಸಂಗ್ 1938ರಲ್ಲಿ ಕೊರಿಯಾದಲ್ಲಿ ಸ್ಥಾಪನೆಯಾದ ವಿಶ್ವ ಪ್ರಸಿದ್ಧ ಎಲೆಕ್ಟ್ರಾನಿಕ್ಸ್ ಕಂಪನಿಯಾಗಿದೆ. ಏಳನೆಯ ಪ್ರಶ್ನೆ, ಕರ್ನಾಟಕದ ಆಡಳಿತ ಭಾಷೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹಿಂದಿ, ಬಿ ಇಂಗ್ಲಿಷ್, ಸಿ ಕನ್ನಡ, ಡಿ ಸಂಸ್ಕೃತ. ಸರಿಯಾದ ಉತ್ತರ ಆಪ್ಷನ್ ಸಿ ಕನ್ನಡ. ಕನ್ನಡ ಕರ್ನಾಟಕದ ಅಧಿಕೃತ ಹಾಗೂ ಆಡಳಿತ ಭಾಷೆಯಾಗಿದೆ. ಎಂಟನೆಯ ಪ್ರಶ್ನೆ, ಬೆಳಗಿನ ತಿಂಡಿ ತಪ್ಪಿಸುವುದರಿಂದ ಯಾವ ಸಮಸ್ಯೆ ಬರುವ ಸಾಧ್ಯತೆ ಇದೆ? ನಿಮ್ಮ ಆಪ್ಷನ್ಸ್: ಎ ಉಸಿರಾಟ, ಬಿ ತಲೆನೋವು, ಸಿ ಸಕ್ಕರೆ ಕಾಯಿಲೆ, ಡಿ ಚರ್ಮದ ರೋಗ. ಸರಿಯಾದ ಉತ್ತರ ಆಪ್ಷನ್ ಸಿ ಸಕ್ಕರೆ ಕಾಯಿಲೆ. ತಿಂಡಿ ತಪ್ಪಿಸುವುದು ಇನ್ಸುಲಿನ್ ಅಸಮತೋಲನ ಉಂಟುಮಾಡಿ ಡಯಾಬಿಟಿಸ್ಗೆ ಕಾರಣವಾಗಬಹುದು. ಒಂಬತ್ತನೆಯ ಪ್ರಶ್ನೆ, ಮನೆಯ ಸುತ್ತಮುತ್ತ ಯಾವ ಗಿಡ ನೆಟ್ಟರೆ ಎಂದಿಗೂ ಸೊಳ್ಳೆ ಬರುವುದಿಲ್ಲ? ನಿಮ್ಮ ಆಪ್ಷನ್ಸ್: ಎ ತುಳಸಿ, ಬಿ ನೀಲಗಿರಿ, ಸಿ ರೋಸ್ಮರಿ, ಡಿ ಪುದೀನ. ಸರಿಯಾದ ಉತ್ತರ ಆಪ್ಷನ್ ಎ ತುಳಸಿ. ತುಳಸಿ ಗಿಡದ ವಾಸನೆಯಿಂದ ಸೊಳ್ಳೆಗಳು ದೂರ ಇರುತ್ತವೆ. ಹತ್ತನೆಯ ಪ್ರಶ್ನೆ, ನೀಲಿ ತಿಮಿಂಗಿಲದ ಸರಾಸರಿ ಆಯುಷ್ಯ ಎಷ್ಟು ವರ್ಷಗಳು? ನಿಮ್ಮ ಆಪ್ಷನ್ಸ್: ಎ 50, ಬಿ 70, ಸಿ 90, ಡಿ 100. ಸರಿಯಾದ ಉತ್ತರ ಆಪ್ಷನ್ ಡಿ 100. ನೀಲಿ ತಿಮಿಂಗಿಲಗಳು ಶತಮಾನಕ್ಕೂ ಹೆಚ್ಚು ಕಾಲ ಬದುಕಬಲ್ಲ ಅತ್ಯಂತ ದೈತ್ಯಗಾತ್ರದ ಪ್ರಾಣಿಗಳು. 11ನೆಯ ಪ್ರಶ್ನೆ, ಮೊಳಕೆ ಕಾಳು ತಿನ್ನುವುದರಿಂದ ದೇಹದಲ್ಲಿ ಯಾವ ರೋಗ ದೂರವಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಪಿತ್ತ, ಬಿ ಹೃದಯ ರೋಗ, ಸಿ ಜ್ವರ, ಡಿ ಉಸಿರಾಟ.
ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ರೋಗ. ಮೊಳಕೆ ಕಾಳುಗಳಲ್ಲಿ ಆಸಿಡ್ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡಿಸುವ ಪೋಷಕಾಂಶಗಳಿವೆ. ಆದ್ದರಿಂದ ಹೃದಯ ರೋಗವನ್ನು ದೂರ ಮಾಡುತ್ತದೆ. 12ನೆಯ ಪ್ರಶ್ನೆ, ಚಂದ್ರನತ್ತ ಮನುಷ್ಯನನ್ನು ಕಳುಹಿಸಿದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಅಮೆರಿಕ, ಸಿ ರಷ್ಯಾ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ. ಅಮೆರಿಕದ ನಾಸಾ 1969ರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ರನ್ನು ಚಂದ್ರನ ಮೇಲೆ ಕಳುಹಿಸಿತು. 13ನೆಯ ಪ್ರಶ್ನೆ, ಗಂಡಸರಿಗೆ ಹೆಚ್ಚು ಕಾಮಭಾವ ಯಾವ ಸಮಯದಲ್ಲಿ ಇರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಬೆಳಗ್ಗೆ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ರಾತ್ರಿ. ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗ್ಗೆ. ಬೆಳಗ್ಗಿನ ಹೊತ್ತಿನಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟ ಗರಿಷ್ಠವಾಗಿರುತ್ತದೆ. 14ನೆಯ ಪ್ರಶ್ನೆ, ಯಾವುದರಲ್ಲಿ ವಿಟಮಿನ್ ಡಿ ಹೆಚ್ಚು ದೊರೆಯುತ್ತದೆ? ನಿಮ್ಮ ಆಪ್ಷನ್ಸ್: ಎ ಹಾಲು, ಬಿ ಮೀನು, ಸಿ ಅಕ್ಕಿ, ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೀನು. ಮೀನು ಮತ್ತು ಸೂರ್ಯನ ಬೆಳಕು ವಿಟಮಿನ್ ಡಿಗೆ ಉತ್ತಮ ಮೂಲವಾಗಿವೆ. 15ನೆಯ ಪ್ರಶ್ನೆ, ನಮಗೆ ಬಾಯಿ ಒಣಗುವ ಪ್ರಮುಖ ಕಾರಣ ಯಾವುದು? ನಿಮ್ಮ ಆಪ್ಷನ್ಸ್: ಎ ಉಪ್ಪು ಆಹಾರ, ಬಿ ಜಲಹೀನತೆ, ಸಿ ನಿದ್ರಾಹೀನತೆ, ಡಿ ತಲೆನೋವು. ಸರಿಯಾದ ಉತ್ತರ ಆಪ್ಷನ್ ಬಿ ಜಲಹೀನತೆ. ನೀರಿನ ಕೊರತೆ ಬಾಯಿಯ ತೇವಾಂಶವನ್ನು ಕಡಿಮೆ ಮಾಡಿ ಒಣಗುವಿಕೆಗೆ ಕಾರಣವಾಗುತ್ತದೆ. 16ನೆಯ ಪ್ರಶ್ನೆ, ಯಾವ ಪ್ರಾಣಿಯ ರಕ್ತವು ನೀಲಿ ಬಣ್ಣದಾಗಿರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಏಡಿ, ಬಿ ಕಪ್ಪೆ, ಸಿ ಹಾವು, ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಎ ಏಡಿ. ಏಡಿಗಳಲ್ಲಿ ಕಬ್ಬಿಣದ ಬದಲಿಗೆ ಕಾಪರ್ ಇರುವುದು, ಆದ್ದರಿಂದ ರಕ್ತ ನೀಲಿ ಬಣ್ಣದಾಗಿರುತ್ತದೆ. 17ನೆಯ ಪ್ರಶ್ನೆ, ಹೆಚ್ಚು ಉಪ್ಪು ತಿನ್ನುವುದರಿಂದ ಯಾವ ರೋಗ ಬರುವ ಸಾಧ್ಯತೆ ಇದೆ? ನಿಮ್ಮ ಆಪ್ಷನ್ಸ್: ಎ ಸಕ್ಕರೆ ಕಾಯಿಲೆ, ಬಿ ರಕ್ತದೊತ್ತಡ, ಸಿ ಜ್ವರ, ಡಿ ಕಿಡ್ನಿ ಕಲ್ಲು. ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತದೊತ್ತಡ. ಹೆಚ್ಚು ಉಪ್ಪು ಸೇವನೆ ರಕ್ತದ ಒತ್ತಡವನ್ನು ಹೆಚ್ಚಿಸುತ್ತದೆ. 18ನೆಯ ಪ್ರಶ್ನೆ, ಭೂಮಿ ಸೂರ್ಯನ ಸುತ್ತ ಒಂದು ಸುತ್ತು ಹೊಡೆಯಲು ಎಷ್ಟು ದಿನ ಬೇಕು? ನಿಮ್ಮ ಆಪ್ಷನ್ಸ್: ಎ 365, ಬಿ 300, ಸಿ 400, ಡಿ 250. ಸರಿಯಾದ ಉತ್ತರ ಆಪ್ಷನ್ ಎ 365. ಭೂಮಿ ಸೂರ್ಯನ ಸುತ್ತ ಒಂದು ವರ್ಷದಲ್ಲಿ ಒಂದು ಸುತ್ತು ಹೊಡೆಯುತ್ತದೆ. 19ನೆಯ ಪ್ರಶ್ನೆ, ಚರ್ಮಕ್ಕೆ ವಿಟಮಿನ್ ಇ ದೊರಕಲು ಯಾವ ಆಹಾರ ಉಪಯುಕ್ತ? ನಿಮ್ಮ ಆಪ್ಷನ್ಸ್: ಎ ಕಡಲೆಕಾಯಿ, ಬಿ ಹಾಲು, ಸಿ ಅಕ್ಕಿ, ಡಿ ಮಾವು. ಸರಿಯಾದ ಉತ್ತರ ಆಪ್ಷನ್ ಎ ಕಡಲೆಕಾಯಿ. ಕಡಲೆಕಾಯಿ ಹಾಗೂ ಬಾದಾಮಿಯಲ್ಲಿ ವಿಟಮಿನ್ ಇ ಅಧಿಕವಾಗಿದೆ. 20ನೆಯ ಪ್ರಶ್ನೆ, ದೈನಂದಿನ ನಿದ್ರೆ ಕೊರತೆಯಿಂದ ಯಾವ ಸಮಸ್ಯೆ ಉಂಟಾಗಬಹುದು? ನಿಮ್ಮ ಆಪ್ಷನ್ಸ್: ಎ ದೃಷ್ಟಿ ಕಡಿಮೆ, ಬಿ ತೂಕ ಹೆಚ್ಚಳ, ಸಿ ರಕ್ತಹೀನತೆ, ಡಿ ನಶೆ. ಸರಿಯಾದ ಉತ್ತರ ಆಪ್ಷನ್ ಬಿ ತೂಕ ಹೆಚ್ಚಳ. ನಿದ್ರೆ ಕೊರತೆಯಿಂದ ಹಾರ್ಮೋನ್ ಅಸಮತೋಲನ ಉಂಟಾಗಿ ತೂಕ ಹೆಚ್ಚಾಗುತ್ತದೆ. 21ನೆಯ ಪ್ರಶ್ನೆ, ಯಾವ ದ್ರವ್ಯವನ್ನು ಬಿಳಿ ಬಂಗಾರ ಎಂದು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಹಾಲು, ಬಿ ಉಪ್ಪು, ಸಿ ಹತ್ತಿ, ಡಿ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತಿ. ಹತ್ತಿಯು ಆರ್ಥಿಕವಾಗಿ ಅತ್ಯಂತ ಮುಖ್ಯವಾದ ಬೆಳೆಯಾಗಿದೆ, ಅದಕ್ಕೆ ಅದನ್ನು ಬಿಳಿ ಬಂಗಾರವೆಂದು ಕರೆಯಲಾಗುತ್ತದೆ. 22ನೆಯ ಪ್ರಶ್ನೆ, ಮನುಷ್ಯನು ಹೆಚ್ಚು ಕನಸು ಕಾಣುವ ಸಮಯ ಯಾವುದು? ನಿಮ್ಮ ಆಪ್ಷನ್ಸ್: ಎ REM ನಿದ್ರೆ, ಬಿ ಮೊದಲ ನಿದ್ರೆ, ಸಿ ಮಧ್ಯ ನಿದ್ರೆ, ಡಿ ಬೆಳಗಿನ ನಿದ್ರೆ.
ಸರಿಯಾದ ಉತ್ತರ ಆಪ್ಷನ್ ಎ REM ನಿದ್ರೆ. REM ರ್ಯಾಪಿಡ್ ಐ ಮೂವ್ಮೆಂಟ್ ಹಂತದಲ್ಲಿ ಮೆದುಳು ಹೆಚ್ಚು ಸಕ್ರಿಯವಾಗಿರುವುದರಿಂದ ಕನಸುಗಳು ಬರುತ್ತವೆ. 23ನೆಯ ಪ್ರಶ್ನೆ, ಯಾವ ಗಿಡದ ಎಲೆಗಳು ಉಸಿರಾಟದ ಸಮಸ್ಯೆಗೆ ಸಹಕಾರಿ? ನಿಮ್ಮ ಆಪ್ಷನ್ಸ್: ಎ ಪುದೀನ, ಬಿ ತುಳಸಿ, ಸಿ ಬೇವಿನ ಮರ, ಡಿ ಮಾವು. ಸರಿಯಾದ ಉತ್ತರ ಆಪ್ಷನ್ ಬಿ ತುಳಸಿ. ತುಳಸಿ ಎಲೆಗಳು ಉಸಿರಾಟದ ಮಾರ್ಗವನ್ನು ಶುದ್ಧಗೊಳಿಸಿ ಶ್ವಾಸಕೋಶವನ್ನು ಬಲಪಡಿಸುತ್ತವೆ. 24ನೆಯ ಪ್ರಶ್ನೆ, ಮಾನವ ದೇಹದ ಶಕ್ತಿ ಕೇಂದ್ರ ಯಾವುದು? ನಿಮ್ಮ ಆಪ್ಷನ್ಸ್: ಎ ಯಕೃತ್, ಬಿ ಹೃದಯ, ಸಿ ಕೋಶ, ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಶ. ಪ್ರತಿಯೊಂದು ಕೋಶದಲ್ಲೂ ಮೈಟೊಕಾಂಡ್ರಿಯಾ ಶಕ್ತಿ ಉತ್ಪಾದಿಸುವ ಪವರ್ ಹೌಸ್ ಆಗಿದೆ. ಎಷ್ಟೋ ವಿಷಯಗಳು ಅಚ್ಚರಿಯಾಗಿದೆ ಅಲ್ವಾ? ಹೀಗೆ ಇನ್ನಷ್ಟು ಕುತೂಹಲಕಾರಿ ಜಿಕೆ ತಿಳಿಯಬೇಕೆಂದರೆ ಈಗಲೇ ಜಿಕೆ ತರಂಗ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮತ್ತೆ ಭೇಟಿಯಾಗೋಣ ಮುಂದಿನ ಅಚ್ಚರಿಯ ಕ್ವಿಜ್ನಲ್ಲಿ.